ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MIS ಮಲ್ಲಪ್ಪ ಜೋದವ. ಆದ್ಮೇಲೆ ಇತ್ತೀಚೆಗೆ ನಮ್ಮ ಗೆಳೆಯರ ಬಳಗವರು ಭಾಳ ಕ್ರಿಯಾಶೀಲದವರು ಏನಾದರೂ ಒಂದು ವಿಷಯ ಹುಡುಕ್ತಾ ಇರ್ತಾರೆ. ಹೊಸದನ್ನು ಜಗತ್ತು ತಿಳಿಸ್ಬೇಕು, ಅದೇ ಕಾಲಕ್ಕೆ ಸಮಾಜಕ್ಕೆ ಏನಾದರೂ ಒಂದಿಷ್ಟು ಕೊಡಬೇಕು ಅನ್ನೋಂಥ ಮನೋಧರ್ಮದವರು, ಜೊತೆಗೆ ಜನರನ್ನು ಕೂಡಿಸಿ ಬಡ ಜನ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಎಲ್ಲರೂ ಕೂಡಿಸ್ಕೊಂಡು ಆದಷ್ಟು ಸಮಾಜವನ್ನು ಮೇಲಕ್ಕೆತ್ತುವಂಥ ಕೆಲಸ, ಅಭಿವೃದ್ಧಿ ಮಾಡುವಂಥ ಕೆಲಸವನ್ನು ಮಾಡುವಂಥ ಕೆಲಸಗಳಲ್ಲಿ ಇವರು ಭಾಳ ಮುಂದುವರೆದಂಥವ್ರು. ಅವ್ರ ಬಗ್ಗೆ ಅಂತ ಹೇಳೋ ಅವಶ್ಯಕತೆ ಇಲ್ಲ, ನಮ್ಮ ಮಿತ್ರರು ಹೇಳ್ತಾ ಇದ್ದಾರೆ. ಅವರಿಂದವ್ರು ಇತ್ತೀಚೆಗೆ ಜಿಲ್ಲಾ ಕಾರಾಗೃಹ ಕೊಪ್ಪಳಕ್ಕೆ ಹೋಗಿದ್ದರು. ಕಾರಾಗೃಹಕ್ಕೆ ಹೋಗಿ ಆ ಬಂದಿಗಳ ಮನಪರಿವರ್ತನೆ ಮಾಡೋ ಸಲುವಾಗಿ ಅಲ್ಲೇ ಉಪನ್ಯಾಸ, ಕವಿಗೋಷ್ಠಿ, ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ರು. ಅಲ್ಲಿ ಏನು ನಡೀತು ಆ್ಯಕ್ಚುಲಿ, ಕೈದಿಗಳ ಅವ್ರು ಯಾವ ರೀತಿ ಇದ್ದರು, ಕೈದಿಗಳು ಏನು ಬಯಸ್ತಾ ಇದ್ರು, ಕೈದಿಗಳು ಇವ್ರು ಏನು ಕೊಟ್ಟು ಬಂದರು, ಕೈದಿಗಳು ಪರಿವರ್ತನೆ ಆಗುವಂಥ ಮೆಸೇಜ್ ಏನಾದರೂ ಕೊಟ್ಟರೆ ಏನೇನು ಮಾತಾಡಿದ್ರು ಬಗ್ಗೆ ಸ್ವಲ್ಪ ನಿಮ್ಮ ಜೊತೆ ಅವ್ರು ಹಂಚ್ಕೊಳ್ಳೋರಿದ್ದಾರೆ. ನಮ್ಮ ಈಗಾಗಲೇ ನನ್ನ ಸನ್ಮಿತರಾದಂಥ ಈಶ್ವರ ಬೆಳಗೇರಿಯವರು. ಗುರುಗಳ ಕಾರಾಗೃಹದಲ್ಲಿ ನೀವು ಏನು ಮಾಡ್ಲಿಕ್ಕೆ ಹೋಗಿದ್ರಿ? ನಮಸ್ಕಾರ ಸರ್. ನಮಸ್ಕಾರ. ಯಾರು ಹೋಗಲಾರ ಅಲ್ಲಂದ್ರೆ ಹೋಗಿ ಒಳಗೆ ನೀವು ಹೋಗಿ ಮೊದಲು ಯಾಕೆ ಸರ ತಮ್ಮನ್ನು ಹಿಡಕು ಎಲ್ಲರಿಗೂ ಒಂದು ನಮಸ್ಕಾರ ತಿಳಿಸ್ತಾರೆ ಸರ್. ಶ್ರೀಕೃಷ್ಣ ಹುಟ್ಟಿದ್ದನ್ನ ಕಾರಾಗೃಹದೊಳಗೆ ಇರಲಿ ಕಾರಾಗೃಹ ಅಂತಂದ್ರೆ ಸರ್ ನಾವು ಅರ್ಥೈಸೋದು ಅಂತಂದ್ರೆ ಈ ಪ್ರತಿಯೊಂದು ಜೀವಿಗಳ ತಾಯಿಯ ಗರ್ಭ ಅನ್ನುವಂಥ ಒಂದು ಕಾರಾಗೃಹದೊಳಗೆ ಹುಟ್ಟಿ ಬಂದವರು ಸರ್. ಬೇಕಾಗಿಲ್ಲ. ಇವತ್ತಿನ ಮನಸ್ಥಿತಿ ಏನಪ್ಪಾ ಅಂದ್ರೆ ಪೊಲೀಸ್ ಸ್ಟೇಷನ್ ಕಾರಾಗೃಹ ಯಾಕೆ ಹೋದೇವಿ ಅಂತಂದ್ರೆ ಸರ್ ಅಲ್ಲಿ ನಮ್ಮ ಕಾರಾಗೃಹದ ಅಧೀಕ್ಷಕರಾದಂಥ ಸರ್ ಸನ್ಮಾನ್ಯ ಶ್ರೀ ಅಂಬರೀಷ್ ಪೂಜಾರಿ ಅನ್ನೋರು ಮೊದಲು ನಮ್ಮ ಗೋಕಾಕ ಸಬ್ ಜೈಲಿನೊಳಗೆ ಅವರು ಜೈಲರಾಗಿ ಇಲ್ಲಿ ಇದ್ದಾರೆ. ಆ ವೇಳೆಯೊಳಗೆ ನಮ್ಮ ಒಂದು ಈ ಗೋಕಾವಿ ಗೆಳೆಯರ ಬಳಗದ ಕೆಲವೊಂದು ಕಾರ್ಯಕ್ರಮಗಳನ್ನು ನಾವು ಇಲ್ಲಿ ಮಾಡ್ತಾಯಿದ್ವಿ. ಅಂದರೆ ಕೈದಿಗಳ ಮನಪರಿವರ್ತನಾ ಕಾರ್ಯಕ್ರಮ ಅಂತೇಳಿ ಮಾಡ್ಕೋತಿದ್ದೀವಿ. ಅವರು ಸಾಹಿತ್ಯ ಪ್ರಿಯರಿ, ಸಂಗೀತಾಸಕ್ತರಿ, ಹಾಗೆ ಕಲಾಪ್ರೇಮಿಗಳು. ಹೀಗಾಗಿ ಸರ್ ಅವರು ಮುಂದೆ ಇಲ್ಲಿಂದ ಅವರು ರಾಮನಗರಕ್ಕೆ ಹೋದ್ರಿ, ರಾಮನಗರದಿಂದ ಬಳ್ಳಾರಿಗೆ ಹೋದರು, ಬಳ್ಳಾರಿಯಿಂದ ಅವರು ಕೊಪ್ಪಳ ಜಿಲ್ಲಾ ಕಾರಾಗೃಹದ ಅಧೀಕ್ಷಕರಾಗಿ ಸೇವೆಯಲ್ಲಿರುವಾಗ ರೀ ಅದೊಂದು ನೋಡಿ ಹೃದಯದ ಮಿಡಿತ ಸಾಹಿತ್ಯದ ಒಂದು ಒಲವು ಅವ್ರು ಏನು ಮಾಡಿತ್ತಂದ್ರೆ ನಮ್ಮ ಗೋಕಾವಿ ಗೆಳೆಯರ ಬಳಗ ಬಂದರಿ. ಮೊನ್ನೆ ಅದು ನಮ್ಮ ಶ್ರಾವಣ ಮಾಸದ ಒಂದು ನಿಮಿತ್ತ ಆತು, ನಮ್ಮ ಕೈದಿಗಳ ಮನ ಪರಿವರ್ತನಾ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬರಬೇಕು ಅಂಥೇಳಿ ಆಮಂತ್ರಣ ನೀಡಿದ್ರಿ. ಆ ಆಮಂತ್ರಣ ಪತ್ರಿಕೆಯನ್ನು ನೋಡಿಕೊಂಡು ನಮಗೆಲ್ಲರಿಗೂ ಭಾಳ ಸಂತೋಷ ಆದ್ರಿ. ಯಾಕಂದ್ರೆ ಸಾಹಿತ್ಯವನ್ನು ಪ್ರೀತಿಸೋರು, ಕಲೆಯನ್ನು ಆರಾಧನೆ ಮಾಡೋಂಥವ್ರು ಒಬ್ಬರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ್ರೆ ಜೈಲಿನಾಗ ಇದ್ದುಕೊಂಡ್ರಿ ಅವರು ಅಲ್ಲಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾರೆ ಅಂದ ಕೂಡಲೇ ಭಾಳ ಸಂತೋಷದಿಂದ ಎಲ್ಲರೂ ಹೋದೆವು ಸರ್. ಯಾಕಂದ್ರೆ ಸುಮಾರು 4-5 ತಾಸಿನ ಒಂದು ಪ್ರಯಾಣ ರೀ. ಆದರೂ ಅವರೊಂದು ಪ್ರೀತಿ ರೀ ನಮ್ಮನ್ನೆಲ್ಲರೂ ಭಾಳ ಪ್ರೀತಿಯಿಂದ ಕರೆದಾಗ ರೀ ಎಲ್ಲರೂ ಕೂಡಿಕೊಂಡು ಹೋದಿವಿ ಸರ್. ನಮ್ಮ ಗೆಳೆಯರ ಬಳಗದ ವಿಶೇಷವಂತ ನಮ್ಮ ಗೆಳೆಯರ ಬಳಗದ ಮುಖ್ಯಸ್ಥರು ಪ್ರೊಫೆಸರ್ ಜಯಾನಂದ ಮಾದರ್ ಸರ್ ರೀ, ನಂತರ ಲಕ್ಷ್ಮಣ ಚೌರಿಯವರು, ಯುದ್ದನ್ನಗೌಡ್ರು ರೀ, ಮತ್ತು ಈಶ್ವರ ಮಮದಾಪುರು, ಮುಂದೆ ನಮ್ಮ ರೀ ಪ್ರಕಾಶ್ ಕೋಟಿನ ತೋಟ ರೀ, ನಮ್ಮ ಆನಂದ ಸ್ವರ್ಗಾವಿ ರೀ, ಸುರೇಶ್ ಹನಗಂಡಿ ರೀ, ಮತ್ತು ನಮ್ಮ ಸುಭಾಸ್ ವಾಲಿಕಾರ್ ರೀ, ವಿಠ್ಠಲ್ ಬಾಪು ಕುರಿ, ಮತ್ತು ನಮ್ಮ ವಿದ್ಯಾರೆಡ್ಡಿ, ಹೀಗೆಲ್ಲ ಸುಮಾರು ಒಂದು ರೀ 18 ಮಂದಿ ಮತ್ತು ಸಣ್ಣ ಸಣ್ಣ ಮಕ್ಕಳನ್ನು ಕರ್ಕೊಂಡು ಹೋಗಿದ್ವಿ ಸರ್. ಯೋಗ ಅಲ್ಲಿ ಮಕ್ಕಳಿಗೆ ಅಂದರೆ ಯೋಗ ಕಾರ್ಯಕ್ರಮಗಳನ್ನು ಮಾಡಿಸಿದೆವು ರೀ ಸರ್. ಅಲ್ಲಿ ಎಲ್ಲ ಮಕ್ಕಳ ಒಂದು ಯೋಗ ಕಾರ್ಯಕ್ರಮ ಭಾಳ ಇರ್ತದೆ, ಸಣ್ಣ ಸಣ್ಣ ಮಕ್ಕಳು ಮಾಡಿದಂಥ ಕಾರ್ಯಕ್ರಮ. ಒಟ್ಟು ಕೈಗಳ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಇದಿರ್ತದೆ ಸರ್, ಆತಂಕ, ಭೀತಿ, ಅಪರಾಧಿ ಮನೋಭಾವ ಇವನ್ನೆಲ್ಲ ಹೊಡೆದು ಹಾಕೋ ಸಲುವಾಗಿ ರೀ ಒಂದು ಉಪನ್ಯಾಸಗಳನ್ನು ರೀ, ಕವಿಗೋಷ್ಠಿಯನ್ನು ಮಾಡಿದ್ರಿ. ಮತ್ತು ಆ ಸಂದರ್ಭದಲ್ಲಿ ಸಹ ಕೆಲವು ಮಂದಿ ಅಪರಾಧಿ ಹುಡುಗರು ಎಲ್ಲ ಭಾಳಷ್ಟು ಯುವಕರು ಇದ್ದರು. ಅವರಲ್ಲಿ ಕೂಡ ಯುವಕರು ಅಪರಾಧಗಳನ್ನು ಯಾಕೆ ಮಾಡಿದರು, ಏನು ವಿಚಾರ ಮಾಡಿದ್ರು ಸರ್? ಸಾಮಾಜಿಕವಾಗಿ ವಿಚಾರ ಮಾಡಿದ್ರೆ ಏನು ಸರ್, ಸಾಮಾಜಿಕವಾಗಿ ಅವ್ರನ್ನ ನಾವು ವಿಚಾರ ಮಾಡಿದಾಗ ರೀ ಕೆಲವೊಂದ್ರಿ ಮನೆಯ ಕಲಹಗಳನ್ನು ಬಗ್ಗೆ ಹೇಳಿದ್ರಿ ರೀ. ಯಾಕಂತಂದ್ರೆ ಮನೆಯಲ್ಲಿ ಒಂಥರ ರೀ ವಿಷಮ ವಾತಾವರಣ ಉಂಟಾದಾಗ ರೀ ಅಣ್ಣ ತಮ್ಮರಲ್ಲಿ ಜಗಳ ರೀ. ಹಾಂ ಸರ್, ಹಿಂಗೆ ಬಂದು ಕೆಲವೊಂದು ಇತ್ತೀಚೆಗೆ ಧರ್ಮದ ಆ ಥರನಾದರೂ ಇದ್ದು ರೀ. ಜೊತೆಗೆ ಸರ್ ಆಂತರಿಕವಾಗಿ ಸರ್ ಕೌಟುಂಬಿಕ ಕಲಹಗಳನ್ನು ಭಾಳ ಇದ್ದು ರೀ. ಹೀಗಾಗಿ ಪಾಪ ರೀ ನಾವು ಹಿಂಗಾಗಿ ಸರ್ ನಾವು ಮಾಡಬಾರ್ದು ಅಂತಿಲ್ರಿ, ನಮಗೂ ಅತಿಥಿತ್ತು
ಹೆಂಗಾತು ಆತ್ರಿ ಹಿಂಗಾಗಿ ಇದಾಗಿತ್ತು ರೀ ಅವ್ರ ವಿಚಾರಣಾ ಇದು ಕೈದಿಗಳು ಸರ್ ಅಂದರೆ ಅವರೇನು ಆರೋಪಿಗಳಲ್ಲ ರೀ ಅಪರಾಧಿಗಳು ಅಲ್ಲ ರೀ ಇನ್ನೂ ಅವ್ರ ವಿಚಾರಣೆ ಒಳಗೆ ಹೋಗಿದ್ರೆ ವಿಚಾರಣಾಧೀನ ಕೈದಿಗಳು ಅಂತೇಳಿ ಅವ್ರು ಕರೀತಾರೆ ರೀ ಅಲ್ಲಿ ಜೈಲಿಗೆ ಇಡುತ್ತಂದ್ರೆ ಅವರ ಮನ ಪರಿವರ್ತನೆ ಮಾಡುವಂಥ ಕಾರ್ಯವನ್ನು ಅಲ್ಲಿ ಅಧೀಕ್ಷಕರು ಮಾಡ್ತಾರೆ ಮೊದಲನೇದಾಗಿ ಯಾರು ಯಾವ ರೀತಿಯಾಗಿ ಅವ್ರ ಮನ ಪರಿವರ್ತನೆ ಮಾತಾಡಿದ್ರಿ ಸರ್ ವಿಶೇಷವಾಗಿ ನಮ್ಮ ಡಾಕ್ಟರ್ ಸುರೇಶ್ ಹನಗಂಡಿಯವರು ಸರ್ ಅವರು ವಿಶೇಷವಾಗಿ ಈಗ ಕೈದಿಗಳ ಒಂದು ಯಾಕೆ ಕೈದಿಗಳು ಇದಾಗ್ತಾರೋ ಅವ್ರ ಮನ ಪರಿವರ್ತನೆ ಹೆಂಗೆ ಆಗತ್ತೆ ರೀ ಮತ್ತೊಂದು ಒಂದು ನಮ್ಮ ಶ್ರೀಕೃಷ್ಣ ಪಾರಿಯಾತದ ಒಬ್ಬ ಕಲಾವಿದನ ಒಂದು ದೃಷ್ಟಾಂತ ಕೊಟ್ರಿ ಬಡ್ಕುಂದ್ರಿ ಬಸಪ್ಪ ಅನ್ನುವಂಥ ಕಲಾವಿದ ರೀ ಅದೇನು ಮನುಷ್ಯಾಗ ರೀ ಮಾಡ್ಬೇಕಂತೇಳಿ ಮಾಡಂಗಿಲ್ಲ ರೀ ಅದು ಒಂದು ಲಯದೊಳಗೆ ತಾಳ ತಪ್ಪಿದಾಗ ರೀ ಅವ್ರ ತಾಳಿಂದ ಕೂಡಲೇ ಆ ಕಲಾವಿದನ ಸತ್ತು ಬಿಟ್ಟದನು ತಂತ್ರ ಅವ್ರಿಗೆ ಏನಿರ್ತದೆ ಆಗಿನ ಒಂದು ಬ್ರಿಟಿಷ್ ಸರ್ಕಾರದಾಗ ಅವ್ರಿಗೆ ಜೀವಾವಧಿ ಶಿಕ್ಷೆ ಇಲ್ಲ ರೀ ಅವ್ರಿಗೆ ಕಲ್ಲು ಶಿಕ್ಷಣ ಆಗಿಬಿಡ್ತದೆ ಒಂಥರ ನ್ಯಾಯಾಧೀಶರು ನಿಮ್ಮ ಕೊನೆ ಆಸೆ ಏನು ಅಂತ ಕೇಳಿದಾಗ ರೀ ಏನಿಲ್ಲ ಸಾಹೇಬ್ರೆ ನ್ಯಾಯ ಸಹಾಯಕ ಇದು ಮಾಡೋದಿಲ್ಲ ಮತ್ತು ನಾನು ಇನ್ನೊಮ್ಮೆ ನಿಮ್ಮ ಮುಂದೆ ಪಾರಿಯಾತ ಪ್ರದರ್ಶನ ಮಾಡ್ತೇನೆ ಅಂತ ಕೇಳ್ಕೊಂಡಾಗ ಮತ್ತು ಕೊನೆ ಇಚ್ಛಾ ಅಂದಕೂಲೆ ಅವ್ರು ಪ್ರದರ್ಶನಕ್ಕೆ ಏರ್ಪಾಡು ಮಾಡ್ತಾರೆ ಯಾಕಂದ್ರೆ ಸರ್ ಈಗ ನಮ್ಮ ಕೃಷ್ಣ ಪಾರಿಯಾತ ಮತ್ತು ಬರೋದು ಇಲ್ಲಿ ಹಿಂದೂಸ್ತಾನಿ ಮತ್ತು ಕರ್ನಾಟಕ ಸಂಗೀತಕ್ಕೆ ಒಳಪಟ್ಟಂಥ ಇದು ಕಲೆ ರೀ ಇಲ್ಲಿ ರಾಗ ತಾಳ ಲಯಬದ್ಧವಾಗಿರ್ಬೇಕು ರೀ ಒಬ್ಬರು ಏನಾದ್ರು ಒಂದು ಸ್ವಲ್ಪ ಹೋತಂದ್ರೆ ಇದು ಫೇಲ್ ಆಗತ್ತೆ ರೀ ಆ ಒಂದು ಸನ್ನಿವೇಶನ ಪ್ರದರ್ಶನ ಮಾಡ್ತಾ ಇವ್ರು ಹೇಳಿಟ್ಟಿದ್ರಿ ಈ ಗೊಲತೆ ಸನ್ನಿವೇಶ ರೀ ಆವಾಗ ಒಂದು ರಾಗ ಇದು ಹಾಡು ಹಾಡ್ತಾರೋ ತಪ್ಪು ಅಂದ್ಕೊಳ್ಳಿ ಆವಾಗ ಇವರು ಕೈಯಾಗ ತಾಳ ಎತ್ತಿ ಬಿಡ್ತಾರೆ ಹಿಂಗಾದ ಕೂಡಲೇ ನಾನು ಆಕೆ ಕಲ್ಲು ಉದ್ದಿನ ಇದನ್ನು ತಾಳ ಉದ್ದಿನ ಕರೆ ರೀ ನಾನು ನಿಜವಾಗಿ ಇದನ್ನು ಮಾಡಿಲ್ಲ ಅಂತೇಳಿ ಪ್ರೂವ್ ಆಗ್ತಾರೆ ನ್ಯಾಯಾಧೀಶರು ಮನಗಂಡ್ರು ಅವ್ರಿಗೇನು ಗಲ್ಲು ಶಿಕ್ಷೆ ಆಗಿತ್ತಲ್ಲ ಅದನ್ನು ನಿರ್ದೋಷಿ ಮಾಡಿದ್ರು ಈಗ ಅವ್ರಿಗೆ ಏನನ್ನು ನೀವು ಹೇಳಿದ್ರೆ ಹನಗಂಡಿ ಅವ್ರಿಗೆ ಏನನ್ನು ಹೇಳಿದರು ಅವ್ರು ಹನಗಂಡಿ ಅವ್ರ ಹೆಸರು ಇದನ್ನು ದೃಷ್ಟಾಂತವನ್ನು ಕೊಟ್ರಿ ಏನು ಜೈಲಿಗೆ ಬಂದವರೆಲ್ಲರೂ ನೀವೇನು ಅಪರಾಧಿಗಳು ಅಲ್ಲ ಯಾಕಂತಂದರೆ ಮನುಷ್ಯರಿ ನಡೆಯುವವನನ ಎಡುತ್ತಾನೆ ಇವನಾರಿ ಕುಂತಾವ ಎಡಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಸರ್ ಮನುಷ್ಯರಿ ತಪ್ಪು ಮಾಡ್ತಿರ್ತಾನೆ ಆದರೆ ನೀವು ಇಲ್ಲಿ ಬಂದ ನಂತರ ಇಲ್ಲಿ ನಿಮ್ಮ ಮನ ಪರಿವರ್ತನೆ ಮಾಡಿಕೊಂಡು ಮತ್ತು ನೀವು ಸಮಾಜಕ್ಕೆ ಹೋಗಿ ಒಳ್ಳೆಯ ನಾಗರಿಕರಾಗಬೇಕು ಅನ್ನುವಂಥ ಸಂದೇಶವನ್ನು ರೀ ಈ ಸುಮಾರು ಕಾವ್ಯಗಳಲ್ಲಿ ಕೂಡ ಮೂಡಿ ಬಂತು ರೀ ಇವ್ರ ಉಪನ್ಯಾಸದಲ್ಲಿಯೂ ಮೂಡಿ ಬಂತು ರೀ ಸರ್ ಅಲ್ಲಿ ವಿಶೇಷವಾಗಿ ಸರ್ ನಮ್ಮ ಗೋಕಾಕದ ಎಲ್ಲ ಗೆಳೆಯರ ಬಳಗದ ಇವರೆಲ್ಲರೂ ಕೂಡ್ಕೊಂಡು ಸರ್ ನಮ್ಮ ಮೊದಲು ಪ್ರಾಚಾರ್ಯ ಅಂತ ಜಯಾನಂದ ಮಾದರ್ ಸರ್ ಅವ್ರು ರೀ ಭಾಳ ಚಂದ ಒಂದು ಪ್ರಾಸ್ತಾವಿಕ ನುಡಿಗಳನ್ನು ಆಡಿದ್ರು ಸರ್ ಹಾಗೆ ಸರ್ ನಮ್ಮ ಈ ಅವರು ಅಧ್ಯಕ್ಷತೆಯನ್ನು ವಹಿಸಿದಂಥವ್ರು ರೀ ನಮ್ಮ ಸನ್ಮಾನ್ಯ ಅಂಬರೀಷ್ ಪೂಜಾರಿ ಅವರು ಸರ್ ಅಲ್ಲಿ ಒಬ್ಬರು ನ್ಯಾಯಾಧೀಶರು ಬಂದಿದ್ದರು ಸರ್ ಅವರು ಇವ್ರ ಕಾರ್ಯಕ್ರಮವನ್ನು ಭಾಳ ಮನಸ್ಸವರು ಒಪ್ಪಿಕೊಂಡ್ರಿ ಯಾಕಂದ್ರೆ ಸರ್ ಆ ಕಾರಾಗೃಹದೊಳಗೆ ರೀ ವಿಶೇಷವಾಗಿ ಈ ನಮ್ಮ ನ್ಯಾಯಾಧೀಶರು ತಮ್ಮ ಬಿಡುವು ಮಾಡಿಕೊಂಡು ಬಂದು ಅವರ ಹೆಸರಂತ ಸರ್ ದರ್ಗದ್ ಅಂತೇಳಿ ಸರ್ ಮಹೇಶ್ ದರ್ಗದ್ ಅಂತ ಹೆಸರು ಅವರು ಭಾಳ ಚಂದ ಇದನ್ನು ಮಾಡಿದೆ ಯಾಕಂದರೆ ಇಂಥ ಕಾರಾಗೃಹದಲ್ಲಿ ಈ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಮಾಡುವುದರಿಂದ ರೀ ಕೈಗಳ ಮನ ಪರಿವರ್ತನೆ ಆಗುತ್ತೆ ಅಂದರೆ ಮಾಡಿದಂಥ ದೋಷಗಳನ್ನು ತಾವು ತಿದ್ದುಕೊಳ್ಳುವಂಥ ಒಂದು ಅವಕಾಶ ಐತಿ ಅಂತ ತಿಳ್ಕೊಂಡ್ರಿ ಅವ್ರು ಸರ್ ಮಾತಾಡಿದ್ದಾರೆ ರೀ ಜೊತೆಗೆ ಇವರು ನಮ್ಮ ಕವಿಗೋಷ್ಠಿಯ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತ ರೀ ನಮ್ಮ ಕೌಸಲಿಗೆ ಸರ್ ಪ್ರಕಾಶ ಕೋಟಿನ ತೋಟ ಅವರು ಸಹಿತ ರೀ ಭಾಳ ಚಂದ ವಿಶ್ಲೇಷಣೆ ಮಾಡಿ ಸರ್ ಅಲ್ಲಿ ವಿಶೇಷವಾಗಿ ರೀ ಪ್ರತಿಯೊಬ್ಬರ ಕವಿಗಳು ಸರ್ ನಮ್ಮ ಜಯಾನಂದ ಮಾದರ್ ಅವ್ರದ್ದೊಂದು ಜಗದ ನಗ ಅಂತೇಳಿ ಮತ್ತು ಅಂಬರೀಷ್ ಪೂಜಾರಿ ಅವ್ರದ್ದು ರೀ ಮೊಹಮ್ಮದ್ ಮೆಂಬರ್ ಅಂತೇಳಿ ಈಶ್ವರ ಮಮದಾಪುರ ಅವ್ರ ಗಜಲ್ ರೀ ಆನಂದ ಸೂರ್ಯ ಅವರು ಕೊರೋನಾ ಸಮಯದಲ್ಲಿ ರೀ ಉದಾನ ಗೊಡೆಯರವ್ರದ್ದು ಸುಳಿಯಲ್ಲಿ ಸಿಕ್ಕಿತು ಈಶ್ವರಚಂದ್ರ ಬೆಟಗೇರಿ ಅವ್ರದ್ದು ರೀ ಭ್ರಷ್ಟಾಚಾರ ಕವನ ರೀ ಮುಂದೆ LS ತಿಪ್ಪೇಸ್ವಾಮಿ ಅವ್ರದ್ದು ಕಂಬಿಯ ಕಣ್ಣೀರು ಬಸವರಾಜ ಅವ್ರದ್ದು ಸಿದ್ಧಾರ್ಥ ಬುದ್ಧನಾದ ಬಸವರಾಜ ತಂದೆ ದೇವಪ್ಪ ಅವ್ರದ್ದು ರೀ ಕಂಬಿಯ ಹಿಂದೆ ಐಜಾಕ್ ಚಿನ್ನು ಅವ್ರದ್ದು ಪೊಲೀಸ್ ತ್ಯಾಗಾರಿ ಶಿವ ಲಮಾನಿಯವರು ನಾನೇಕೆ ಬರಿವಿ ಸುಭಾಷ್ ವಾಲಿಕರ್ ಅವರು ಮತ್ತು ಶ್ರೀಮತಿ ವಿದ್ಯಾ ಮಂಜುನಾಥ ರೆಡ್ಡಿ ಅವರು ರೀ ಜೈಲು ಹಕ್ಕಿಗಳು ನಾಗಮ್ಮ ಪೂಜಾರಿಯವರ ಬಂಧುಗಳಿಗೆ ತಂದೆ ಉಡುಗೊರೆ ಈಗ ಕವಿಗೋಷ್ಠಿ ಅಧ್ಯಕ್ಷ ಅಂತ ನಮ್ಮ ಪ್ರಕಾಶ್ ಕೋಟಿನತವ್ರು ಕೂಡ ಸಹ ಅವರು ಮಹಾಂತೇಶ ಜೋಳಿಗೆರಿ ಅರ್ಥಪೂರ್ಣ ಬಾಳಿಗೆ ಬಸವಣ್ಣನವರ ಮಾತುಗಳು ಅಂಥೇಳಿ ಅವ್ರನ್ನ ಮಾಡಿದ್ದಾರೆ ರೀ ಒಟ್ಟೆ ಸುಂದರವಾದ ಒಂದು ಕವಿಗೋಷ್ಠಿ ಆ ಕೈದಿಗಳು ಕೂಡ ಕೆಲವೊಂದು ಕವನಗಳನ್ನು ಓದಿದರು ಸರ್ ವಿಶೇಷವಾಗಿ ಈಗೇನು ಕೈದಿಗಳು ಅಂತ ಹೇಳ್ತಾರೆ ಅವರಲ್ಲೇ ನಿಮಗೆ ಆಕರ್ಷಕವಾಗಿ ಎನಿಸಿದಂಥ ನೋವಿನ ಮಾತುಗಳು ಏನಾದರೂ ಹೊಂಟುವಲ್ಲ ಸರ್ ಯಾಕಂದ್ರೆ ಸರ್ ಕೈದಿಯ ಹಿಂದೆ ಕಂಬಿಗಳ ಹಿಂದೆ ರೀ ಹಾಂ ಸರ್ ಅದಂತರ ಅವರು ನೋವು ಅಲ್ಲಿ ಇದಾಗ್ತದೆ ರೀ ಯಾಕಂದ್ರೆ ಬಸವರಾಜ ಅಂತೇಳಿ ಒಬ್ಬರು ಕವಿ ಮಾತಾಡಿದ್ರಿ ಕೈದಿರಿ ಅವರು ಅದು ತಮ್ಮ ಒಂದು ಅಳಲನ್ನು ತೋಡಿಕೊಂಡ್ರಿ ಅಂದ್ರೆ ಕಂಬಿಯ ಕಣ್ಣೀರು ಅಂತೇಳಿ ಅಂತ ಹೇಳ್ತಾರೆ ಹಾಂ ಸರ್ ನಿರಪರಾಧಿ ಆದವರು ಕೂಡ ರೀ
ಒಂದು ಅಪರಾಧವನ್ನು ಹೊತ್ತ ಕೆಲವೊಂದು ಜೈಲು ಶಿಕ್ಷೆ ಅಂದ್ರೆ ರೀತಿ ವಿಚಾರಣಾ ಕೈದಂತೆ ಬಂದಿರ್ತಾರೆ. ಅವರು ಒಂದು ತಪ್ಪನ್ನು ಒಪ್ಪಿಕೊಂಡು ಅದು ಮತ್ತು ನ್ಯಾಯಾಲಯದ ಕೊಟ್ಟಾಗ ಅವ್ರು ಮತ್ತೆ ಹೊರಗೆ ಬರ್ತಾರೆ. ಆದರೂ ಏನು ಸರ್, ಮನುಷ್ಯ ತಪ್ಪು ಮಾಡುವುದು ಸಹಜ ರೀ. ಆದರೆ ತಪ್ಪಿನಿಂದ ಪ್ರಾಯಶ್ಚಿತವಾಗಿ ಅವರು ಹೊಸ ಮನುಷ್ಯರಾಗಿ ಬಾಳಬೇಕು ಅನ್ನುವಂಥದ್ದು ದೇಹನೇ ಈ ಮೂಲ ಈ ಮನ ಪರಿವರ್ತನಾ ಕಾರ್ಯಕ್ರಮದ ಗುರಿ. ಈ ಸಂದರ್ಭದಲ್ಲೂ ಸರ್ ನಮ್ಮ ವಿವೇಕಾನಂದ ಯುವ ಕೇಂದ್ರದ ಮಕ್ಕಳು ಸರ್, ನಮ್ಮ ಆನಂದ ಸ್ವರ್ಗಾಮಿಯವರ ನಿರ್ದೇಶನದೊಳಗೆ ರೀ ಸಣ್ಣ ಸಣ್ಣ ಹುಡುಗರು ರೀ, ಇಷ್ಟೊಂದು ಗುರುನಾಥ್ ಮೊದಲ ಬಾವಿ, ಅರಣ್ಯ ಹೊನಕೇರಿ, ಶ್ರದ್ಧಾ ಕಮ್ಮಾರ, ಪದ್ಮಶ್ರೀ ಹೊನಕೇರಿ, ಸ್ವಾನಿ ಬಬ್ಲಿ, ಶ್ರೇಯಾ ಚಚಡಿ ಇವರು ಸರ ಕೆಲವೊಂದು ಆಸನಗಳು, ಗಂಡ ಬೇರುಂಡ ಆಸನ ರೀ, ಋಷಿಕಾಸನ, ಪೂರ್ಣಚಕ್ರಾಸನ, ಪೂರ್ಣ ಶಲಭಾಸನ, ಸೂರ್ಯ ನಮಸ್ಕಾರ, ವೃಕ್ಷಾಸನ, ಪೂರ್ಣ ಧನುರಾಸನ, ಲಿಖಿರಾಸನ, ಹಿಂಗೆ ರೀ ಸುಮಾರು 30 ಆಸನಗಳನ್ನು, ಯೋಗಾಸನಗಳನ್ನು ಅಲ್ಲಿ ಪ್ರದರ್ಶನ ಮಾಡಿದ್ರು ಸರ್. ನಮ್ಮ ವಿಠ್ಠಲ ಬಾಪು ಕುರಿಯನ್ನವರು ರೀ ಒಂದು ಸಂಗೊಳ್ಳಿ ರಾಯಣ್ಣರನ್ನು ಪ್ರತ್ಯಕ್ಷ ಮಾಡಿದ್ರಿ. ಮುಂದೆ ಈಶ್ವರಚಂದ್ರ ಬೆಟಗೇರಿ ಶ್ರೀಕೃಷ್ಣನ ಕೆಲವು ಸಂದೇಶಗಳನ್ನು ಹೇಳಿದ್ರಿ. ಹಿಂಗೆ ಒಟ್ಟಿನ ಸರ್ ಕೈದಿಗಳ ಒಂದು ಮನ ಪರಿವರ್ತನಾ ಕಾರ್ಯಕ್ರಮ ರೀ ಅತ್ಯಂತ ಯಶಸ್ವಿಯಾಗಿ ನೆರವೇರ್ತೀರಿ. ಈ ಒಂದು ಸಂದರ್ಭದೊಳಗೆ ಎಲ್ಲ ಕೈದಿಗಳು ಕೂಡ ಭಾಳ ಒಂದು ಅದನ್ನು ಆಸ್ವಾದಿಸಿದರು ಮತ್ತು ಅವ್ರ ಮುಖದಲ್ಲಿ ಒಂಥರ ಚೈತನ್ಯ ಮೂಡ್ತೀರಿ. ಅವರಿಂದ ಏನಾದರೂ ನೀವು ಮಾಡಿದ ಕಾರ್ಯಕ್ರಮದ ಬದಲಾಗಿ ಒಂದಿಷ್ಟು ಏನಾದರೂ ಯಾರು ನಿಮ್ಮ ಜೊತೆಗೆ ಮಾತಾಡಿದಾರೆ? ಹಾಂ ಸರ್, ಈ ಒಂದು ಸಂದರ್ಭಗಳು ಸರ್ ನಮ್ಮ ಗೋಕಾವಿ ಗೆಳೆಯರ ಬಳಗದ ಈ ಒಂದು ಕಾರ್ಯವನ್ನು ಶ್ಲಾಘಿಸಿ ಅಲ್ಲಿಯ ಒಂದು ಸಿಬ್ಬಂದಿಗಳೆಲ್ಲರೂ ಕೂಡಿಕೊಂಡು ನಮ್ಮ ಜಯಾನಂದ ಮಾದರ್ ಸರ್ ಅವರಿಗೆ ಒಂದು ಮನ ಪರಿವರ್ತನಾ ಅನ್ನೋದೊಂದು ಗೌರವವನ್ನು ಕೊಟ್ಟು ಅವರಿಗೊಂದು ಸನ್ಮಾನ ಮಾಡಿ ಗೌರವಿಸಿದ್ರಿ. ಯಾಕಂದರೆ ಗೋಕಾಕ್ ಅಷ್ಟು ದೂರದಿಂದ ಬಂದು ಇಲ್ಲೆಲ್ಲ ಏನು ಮಾಡಿದ್ದು ಕೈದಿಗಳ ಮನಸ್ಸಿಗೆ ಒಂದು ಉಲ್ಲಾಸ ಐತಲ್ಲ ಸರ್, ಎಲ್ಲ ಕೈದಿಗಳು ಒಂಥರ ಸಂತುಷ್ಟರಾದ್ರಿ. ಅವ್ರಿಗೊಂಥದ್ದು ಭರವಸೆಯ ಬೆಳಕು ನಮ್ಮ ಗೋಕಾವಿ ಗೆಳೆಯರ ಬಳಗದಿಂದ ಮೂಡಿ ಬಂತು ಸರ್. ಆದಮೇಲೆ ಇಲ್ಲಿವರೆಗೆ ನಮ್ಮ ಸನ್ಮಿತ್ರರಾದಂಥ ಈಶ್ವರಚಂದ್ರ ಬೆಟಗೇರಿಯವರು ತಮ್ಮ ಗೆಳೆಯರ ಬಳಗದ ಮೂಲಕ ಅವ್ರನ್ನ ಕರೆದುಕೊಂಡು ಹೋಗಿ ಜೊತೆಯಾಗಿ ಕೈದಿಗಳ ಮನಪರಿವರ್ತನೆ ದಿಶೆಯಲ್ಲಿ ತಮಗೆ ಏನು ಸಾಧ್ಯದನೋ ಅದನ್ನು ಮಾಡಿ ಏನು ಮಾಡಿದರು, ಅವ್ರೇನು ಮಾಡಿದರು, ಅದಕ್ಕೆ ಇವರೇನು ಉತ್ತರ ಕೊಟ್ಟರು ಎಲ್ಲ ನಿಮ್ಮ ಜೊತೆ ಹೇಳಿದ್ದಾರೆ. ಇದು ಮುಸ್ಲಿಮ್ಗೆ ಲೈಕ್ ಆಗಿರ್ಬೋದು. ಇದನ್ನು ನೀವು ಲೈಕ್ ಮಾಡಿರಿ, ಬೇಡ ಡಿಸ್ಲೈಕ್ ಮಾಡಿರಿ. ಯಾಕಂದರೆ ಕೈದಿಗಳನ್ನು ಬದಲಾಯಿಸೋದು ಅವ್ರ ಮನಪರಿವರ್ತನೆ ಮಾಡೋ ಸಣ್ಣ ಕೆಲಸ ಅಲ್ಲ. ಅದು ಒಂದು ದಿನದಾಗಿ ಹೋಗಿ ಇರ್ತಕ್ಕಂಥ ಹಾಕಿದಂತಲ್ಲ. ಆದರೆ ಆ ದಿಶೆಯಲ್ಲಿ ಒಂದು ಹೆಜ್ಜೆ ಇಡೋದಕ್ಕೆ ಒಂದು ಹಾದಿ ಆಗ್ತದೆ. ನಾವು ಇವ್ರದ್ದು ಯಾಕೆ ಬದುಕಬಾರದಪ್ಪ ಅಂತ ಯಾಕೆ ಬೆಳಗ್ಗೆ ಸಿಕ್ಕೊಂಡಿರ್ತಾರೆ, ಸುಮ್ಮಡದ ನೋಡೋ ಸಿಕ್ಕೊಂಡಂಗೆ. ಹೀಗಾಗಿ ಮೇಲೆ ಚಟ್ಪಡಿಸ್ತಿರ್ತಾರೆ ಹೊರ ಬರಬೇಕಂತೇಳಿ. ಆ ಹೊರ ಬರೋದಕ್ಕೆ ಇವರು ಒಂದು ಆಸರೆ, ಒಂದು ಸಣ್ಣ ಏನಪ್ಪ ಆಸೆ ಆತಂದ್ರೆ ನಿಶ್ಚಿತವಾಗಿಯೂ ಇದು ಹೋದದ್ದು ಯಶಸ್ವಿ ಆಯಿತು ಅಂತೇಳಿ ಒಟ್ಟಾರೆ ಈ ಕಾರ್ಯಕ್ರಮದ ಭಾಗವಹಿಸೋದೆಲ್ಲ ಅಲ್ಲಿಯ ಈ ಕಾರಾಗೃಹ ಸಿಬ್ಬಂದಿ ಆಗಿರ್ಬೋದು, ಇವರಾಗಿರ್ಬೋದು, ಎಲ್ಲರಿಗೂ ನಾವು ನಮ್ಮ ಹೇ ಸೀತಾರಾಮ್ ಮೂಲಕ ಅವ್ರು ಧನ್ಯವಾದ ಹೇಳ್ತಾ ಇಂಥ ಕಾರ್ಯಕ್ರಮ ನಡೀತಾ ಇರಲಿ, ನಮ್ಮಲ್ಲಿ ಅವು ಪ್ರಸಾರ ಆಗ್ತಾ ಇರಲಿ, ಜನ ನೋಡ್ತಾ ಇರಲಿ, ನಮಗೆ ಹೇಳ್ತಾ ಇರಲಿ, ನೀವು ನೋಡ್ತಾ ಇರಲಿ, ನೀವು ಹೇಳ್ತಾ ಇರಲಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗ್ಬಾರ್ದು. 16 ನ್ಯೂಸ್ ಇದು ಸತ್ಯದ ಕೈಗೆ ನೋಡಿ ವಂದನೆಗಳು. ಧನ್ಯವಾದ ಸರ್.